बेळगावचे खासदार आणि भाजप नेते जगदीश शेट्टर यांनी पाकिस्तान विरोधात पंतप्रधान नरेंद्र मोदी यांच्या नेतृत्वावर पूर्ण विश्वास व्यक्त केला आहे। त्यांनी सांगितले की केंद्र सरकारने देशाच्या सुरक्षेसंदर्भात आवश्यक ती सर्व तयारी केली आहे। पाकिस्तानाच्या कोणत्याही आक्रमणतेला ठोस उत्तर दिले जाईल असा विश्वास त्यांनी पत्रकार परिषदेमध्ये व्यक्त केला। ते पुढे म्हणाले की पंतप्रधान नरेंद्र मोदी योग्य वेळी पाकिस्तानाला उत्तर देतील। देशाच्या सुरक्षेसाठी केंद्र सरकार आवश्यक ती सर्व तयारी पूर्ण केली आहे। केंद्र सरकारने सिंधू नदीचा प्रवाह रोखून जलविद्युत निर्मितीसाठी अप्रत्यक्षरित्या युद्ध सुरू केले आहे। या पार्श्वभूमीवर शेट्टर यांनी राज्य सरकारला केंद्राच्या आदेशाचे पालन करून राज्यातील पाकिस्तानी नागरिकांना परत पाठवण्यासाठी पावले उचलण्याचे आवाहन त्यांनी यावेळी केले। देशाच्या हिताच्या आणि संरक्षणाच्या दृष्टिकोनातून काँग्रेस सरकारच्या भूमिकेवरही प्रश्नचिन्ह उभा आहे। काँग्रेस सरकार याची गांभीर्य दखल घेत नाही अशी खंत त्यांनी यावेळी बोलून दाखवली। ಒಂದು ನೋಡಿ ಕೇಂದ್ರ ಸರ್ಕಾರ ಏನೊಂದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ 26 ಜನರ ಹತ್ಯೆ ಆಯಿತು। ಆ ಹಿನ್ನೆಲೆಯಲ್ಲಿ ಏನೊಂದು ಯುದ್ಧದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ದೇಶ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ। ಎಲ್ಲ ಏನೇನು ಕಾನ್ಸಿಕ್ವೆನ್ಸ್ ಇದಾವಲ್ಲ ಅದನ್ನು ಎದುರಿಸಲಿಕ್ಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ। ಒಂದು ಸಲ ಯುದ್ಧ ಮಾಡೋದು ಬಂದಾಗ ನಾವು ಒಂದೇ ದಿವಸಕ್ಕೆ ಘೋಷಣೆ ಮಾಡಿ ಯುದ್ಧಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪೂರ್ವ ತಯಾರಿನೂ ಮಾಡಬೇಕು। ಕಂಟಿನ್ಯೂಸ್ ಕಳೆದ ಒಂದು ವಾರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಮಿಲಿಟರಿ ಮತ್ತು ಉಳಿದ ಎಲ್ಲ ನೌಕಾನೆಲೆ ವಿಮಾನಯಾನ ಎಲ್ಲ ಇವ್ರದ್ದು ಪ್ರಮುಖದೊಂದು ಸಭೆ ಆಯಿತು ಮತ್ತು ಬೇರೆ ಬೇರೆ ಹಂತದಲ್ಲಿ ಸಭೆಗಳು ನಡೀತದೆ। ರಾಜಾ ಸಿಂಗ್ ಅವರು ಮಾಡ್ತಾ ಇದ್ದಾರೆ। ಹೀಗಾಗಿ ಎಲ್ಲ ರೀತಿಯಾದ ಒಂದು ಯುದ್ಧ ಡಿಕ್ಲೇರ್ ಆದರೆ ಅದಕ್ಕೆ ತಯಾರಿ ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ ಮತ್ತು ಯುದ್ಧ ಡಿಕ್ಲೇರ್ ಆದಮೇಲೆ ಏನು ಉಳಿದು ನಾಗರಿಕರ ರಕ್ಷಣೆ ಮತ್ತೊಂದು ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಕ್ಷಣವೇ ಸಿಗ್ನಲ್ ಕೊಡೋಕ್ಕೆ ಬರೋದಿಲ್ಲ। ಅದಕ್ಕಾಗಿ ಮೊದಲೇ ಅದಕ್ಕೆ ತಯಾರಿ ಮಾಡಬೇಕಾಗ್ತದೆ। ಆ ಹಿನ್ನೆಲೆಯಲ್ಲಿ ಇವತ್ತೇನು ಮೋದಿಜಿಯವ್ರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಏನು ನಿರ್ಧಾರಗಳನ್ನು ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಿರಬೇಕು ಮತ್ತು ಇಡೀ ದೇಶದ ಜನ ಇವತ್ತು ಈಗಾಗಲೇ ಭಾಳಷ್ಟು ಥಿಂಕಿಂಗ್ ನಡೆದಿದೆ। ಮೋದಿಜಿಯವ್ರು ಏನಾದರೂ ಇದ್ರ ಬಗ್ಗೆ ಪಾಠ ಕಲಿಸ್ಬೇಕನ್ನುವಂಥದ್ದು ಅದಕ್ಕೆ ಒಂದು ಎಲ್ಲ ತಯಾರಿ ಇರುತ್ತೆ। ಸರಿಯಾದ ಸಮಯದಲ್ಲಿ ಸರಿಯಾದಂಥ ಉತ್ತರವನ್ನು ಮೋದಿಜಿಯವರು ಎಲ್ಲ ರಾಜ್ಯಗಳಿಗೆ ಅಲರ್ಟ್ ಡೆಫಿನೆಟ್ಲಿ ಅವರು ಯಾವ್ಯಾವ 224 ಡಿಸ್ಟ್ರಿಕ್ಟ್ ಘೋಷಣೆ ಮಾಡಿರಲ್ಲ, ಯಾವ್ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲೆಲ್ಲ ಸೂಚನೆ ಹೋಗಿರ್ತದೆ। ಅದ್ರ ಪ್ರಕಾರ ಯಾವ ರೀತಿ ನಾಗರಿಕರು ತಯಾರು ಮಾಡಬೇಕು ಅನ್ನುವಂಥದ್ದು ಥಿಂಕಿಂಗ್ ನಡೀತದೆ ಮತ್ತು ಇದು ಒಂದು ತಯಾರಿ ಏನೊಂದು ಯುದ್ಧ ಮಾಡಬೇಕು ಅದು ತಯಾರಿ ಎಲ್ಲನೂ ಮಾಡಿದ್ದಾರೆ। ಯುದ್ಧ ಯಾವಾಗ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಆಗಿ ಮಾಡಬೇಕು ಅದು ಕೇಂದ್ರ ಸರ್ಕಾರ ಮೋದಿಜಿಯವರಿಗೆ ಬಿಟ್ಟದ್ದು। ಹೇಗಿದೆ ವಾತಾವರಣ ಏನೋ ಅಲ್ಲ ಆ ರೀತಿ ವಾತಾವರಣ ಇದೆ ಮತ್ತು ಅದಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ಹೇಳೋದು ಬರೀ ಯುದ್ಧ ಮಾಡಿನೂ ಅಂತಲ್ಲ, ಈಗ ಅಲ್ಲೇನು ಸಿಂಧೂ ನದಿದು ಏನು ಒಪ್ಪಂದ ಆಗಿತ್ತು ಅದನ್ನು ರದ್ದು ಮಾಡಿದ್ದಾರೆ। ನೀರಿನ ಹರಿವು ಏನಿತ್ತು ಈಗಾಗಲೇ ಒಂದು ನದಿಯನ್ನು ಡೈವರ್ಟ್ ಮಾಡಿದ್ದಾರೆ। ಅಲ್ಲಿ ಜಲ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ। ಅದ್ರ ಬಗ್ಗೆ ಹೋಗಿ ಒಂದು ಭೂಮಿ ಪೂಜೆನೂ ಮಾಡೋರಿದ್ದಾರೆ ತಕ್ಷಣವೇ। ಅದಕ್ಕಾಗಿ ಒಂದು ಕಡೆ ಯುದ್ಧ ಪರೋಕ್ಷ ಯುದ್ಧ ಸಿವಿಲ್ ವಾರ್ ಅಂತ ಪರೋಕ್ಷ ಯುದ್ಧವನ್ನು ಸಹಿತಕ್ಕೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಮೋದಿಜಿಯವರು ಮತ್ತು ಈ ನಿರ್ಬಂಧ ಹೇರುವಂಥದ್ದು ಮತ್ತೊಂದು ಆಮದು ರಫ್ತು ಇದರಲ್ಲಿ ಎಲ್ಲ ನಿರ್ಬಂಧ ಏನು ಎಲ್ಲಿವರೆಗೆ ಅಂದರೆ ವಾಯು ನೆಲೆ ಏನಿದೆ ಪಾಕಿಸ್ತಾನ ಮೇಲೆ ಹಾಕುವಂಥ ಏನು ವಿಮಾನಗಳಿದ್ದಾವೆ ಇವನ್ ಅದನ್ನು ಸಹಿತ ಅಲ್ಲಿನೂ ನಿಷೇಧ ಹಾಕಿದ್ದಾರೆ ಭಾರತ ದೇಶದವರು। ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಭಾಳಷ್ಟು ಇಫೆಕ್ಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ। ಅದು ಬಹುಶಃ ಒಳ್ಳೆಯ ರೀತಿಯಾದ ರಿಸಲ್ಟ್ ಬರ್ತದೆ ಅಂತ ನನಗೆ ಸರ್ ಜಿಲ್ಲೆಯಲ್ಲಿ ಏನಾದ್ರು ಮಾಡ್ತೀವಿ ಬೆಳಗಾವಿ ಜಿಲ್ಲೆ ಇಲ್ಲಿ ಬೆಳಗಾವಿ ಜಿಲ್ಲೆ ಅಂತ ನಮಗೆ ಮಾಹಿತಿ ಇಲ್ಲ, ನೋಡ್ತೀನಿ ಜಿಲ್ಲಾಧಿಕಾರಿ ಸರ್ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರ ಆಗ್ತಾ ಇಲ್ಲ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ। ಈಗ ಏನಾಗಿದೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಾಗೂ ಸಹಿತ ರಾಜ್ಯ ಸರ್ಕಾರ ಅದನ್ನು ನಿಯಮ ಪಾಲನೆ ಮಾಡಬೇಕಾಗಿತ್ತು, ಒಂದು ಜವಾಬ್ದಾರಿ ನಡ್ಕೋಬೇಕಾಗಿತ್ತು। ಸರಿಯಾದಂಥ ಪ್ರಾಮಾಣಿಕವಾದಂಥ ಒಂದು ಸರ್ವೆ ಆಗಲಿ ಅಥವಾ ಐಡೆಂಟಿಫಿಕೇಷನ್ ಆಗಲಿ ಮಾಡದೇ ಇರೋದ್ರಿಂದ ಇನ್ನೂ ಎಷ್ಟೋ ಜನ ವೀಸಾ ಇಲ್ಲದಂಥವ್ರು ವೀಸಾ ಅವಧಿ ಮುಗಿದಂಥವ್ರು ಸದ್ಯಕ್ಕೆ ಇವತ್ತು ಕರ್ನಾಟಕದಲ್ಲಿದ್ದಾರೆ, ಬೇರೆ ಬೇರೆ ಭಾಗದಲ್ಲಿದ್ದಾರೆ। ಆ ಹಿನ್ನೆಲೆಯಲ್ಲಿ ಮಾಹಿತಿಗಳು ಸಿಗ್ತಾ ಇದ್ದಾವೆ। ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕಡೆಯೂ ಸಹಿತ ಪ್ರತಿಯೊಂದು ಜಿಲ್ಲೆ ನಗರದಲ್ಲಿ ಸಹಿತ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದಾರೆ। ಆದಷ್ಟು ಬೇಗನೆ ಇಲ್ಲಿದ್ದಂಥ ಪಾಕಿಸ್ತಾನ ಯಾರಿದ್ದಾರೆ ಅವರನ್ನೆಲ್ಲ ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಆಗಬೇಕು, ಅವರ ಐಡೆಂಟಿಫಿಕೇಷನ್ ಆಗಬೇಕಂತ ಈಗಾಗಲೇ ಅದಕ್ಕೆ ಅಜಿಟೇಷನ್ ಪ್ರಾರಂಭ